ನಿಮ್ಗೆ ಇವಾಗ ಮುಂಚೆ ಎಲ್ಲ ಮಾರುತಿ ಇತ್ತು, ಮಾರುತಿನ ಕಾನ್ಕರ್ಡ್ ಮಾಡ್ಬಿಟ್ಟಿದೀವಿ. ನಿಮ್ಗೆ ಯಾವ ತರ ಬೇಕು ಅಂತ ನೀವು ನೋಡಿ, ಯಾಕಂದ್ರೆ ನೀವು ಜಾಸ್ತಿ ವೆಹಿಕಲ್ ನ ನೀವು ಡ್ರೈವ್ ಮಾಡೋದು. ಪಂಚ್ ನೆಕ್ಸಾನ್ 2 ನಿಮ್ಗೆ ಟಾಪ್ ಸೆಲ್ಲಿಂಗ್ ವೆಹಿಕಲ್. LED DRLs ಬರುತ್ತೆ, LED ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಫಂಕ್ಷನ್, ಫಾಗ್ ಲ್ಯಾಂಪ್ಸ್, ರೈಟ್ ಸೈಡ್, ಲೆಫ್ಟ್ ಸೈಡ್, ಇದು 3D ವ್ಯೂ. ನಾವು ನಿಮ್ಗೆ ಏನಂತಂದ್ರೆ ಜಸ್ಟ್ ನಿಮ್ಗೆ ಸಜೆಷನ್ ಕೊಡಬಹುದು. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಒಳ್ಳೆ ಒಂದು ಜಾಗದಲ್ಲಿ ಇದೀವಿ, ಒಂದು ಹಳ್ಳಿಯ ವಾತಾವರಣ. ಸೊ ಬೆಂಗಳೂರಿಂದ ಸ್ವಲ್ಪ ಆಚೆ ಇದೀವಿ, ಬಟ್ ಜಾಗ ಇಂಪಾರ್ಟೆಂಟ್ ಅಲ್ಲ, ಮ್ಯಾಟರ್ ಇಂಪಾರ್ಟೆಂಟು. ವಿಷಯ ಏನಂದ್ರೆ, ಪಂಕಜ್ ದುಬೈಯಿಂದ ಲ್ಯಾಂಡ್ ಆಗಿದ್ದಾರೆ ಭಾರತಕ್ಕೆ. ಈಗ ಒಂದು ಡಿಸಿಷನ್ ತಗೊಂಡಿದ್ದಾರೆ, ಕಾರ್ ತಗೊಳ್ಬೇಕು ಅಂತ. ಕಾರ್ ತಗೊಳ್ಳೋದು ಅಷ್ಟೊಂದು ಈಸಿ ಅಲ್ಲ, ತುಂಬಾನೇ ಒಂದು ಡಿಫಿಕಲ್ಟ್ ಟಾಸ್ಕ್. ಸೊ ಕಾರ್ ಜರ್ನಿ ವಿಡಿಯೋನ ಕಂಟೆಂಟ್ ನ ಶುರು ಮಾಡ್ತಾ ಇದೀವಿ ಸ್ನೇಹಿತರೆ. ಅವಾಗ ನಮ್ಮ ಚಾನಲ್ ಅಲ್ಲಿ ಈ ತರದೊಂದು ಕಂಟೆಂಟ್ ಬರ್ತಾ ಇರುತ್ತೆ, ವರ್ಷಕ್ಕೊಂದು ಬರ್ತಾ ಇರುತ್ತೆ. ಹೌದು. ನನಗೆ ಮೊನ್ನೆ ತಾನೇ ಪಂಕಜ್ ಕಾಲ್ ಮಾಡ್ಬಿಟ್ಟು ಎಸ್ ನಾನು ಡಿಸೈಡ್ ಮಾಡಿದೀನಿ, ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಾರು ತಗೊಳ್ಬೇಕು ಅಂತ. ಸರಿ, ಇದನ್ನ ಕಂಟೆಂಟ್ ಆಗಿ ಮಾಡೋಣ, ಯಾವ ತರ ಇರುತ್ತೆ ಜರ್ನಿ. ಸೊ ನೀವು ಈ ಒಂದು ಕಾರ್ ಜರ್ನಿಯಲ್ಲಿ ಆಲ್ರೆಡಿ ಇದೀರಾ ಅಂದ್ರೆ ನಮ್ಗೆ ಹೆಲ್ಪ್ ಮಾಡ್ಬೇಕು, ಸಜೆಷನ್ ಮಾಡಿ. ಏನ್ ಬಜೆಟ್ ಇದೆಪ್ಪ? ಸ್ಟಾರ್ಟಿಂಗ್ ಗೆ 8 ಲಕ್ಷ ಇತ್ತು, 8 lakhs. ಬಟ್ 8 lakhs ಅಲ್ಲಿ ನಾನು ಸ್ವಲ್ಪ ನೋಡಿದೆ, ಈಗ ನನ್ನ ಬಜೆಟ್ 10 ಆಗಿದೆ. ಅಂದ್ರೆ 8 ಅಲ್ಲಿ ಸ್ವಲ್ಪ ಕಷ್ಟ ಅಂತೀಯ? ಕಷ್ಟ ಇದೆ. 10 ಮಾಡಿದ್ರೆ 10 ಒಳಗಡೆ ಬೇಕು. ಓಕೆ. ಜಾಬ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಜಾಬ್ ಶುರು ಮಾಡಿ ಈಗ 2 ವರ್ಷ ಆಯ್ತು. 2 ವರ್ಷಕ್ಕೆ ಶಿಷ್ಯ ಕಾರ್ ತಗೊಳ್ಳೋ ರೇಂಜ್ಗೆ. ನಾವೆಲ್ಲ 15-16 ವರ್ಷ ವರ್ಕ್ ಮಾಡಿ ಆಮೇಲೆ ಕಾರ್ ತಗೊಂಡಿದೀವಿ. ಒಳ್ಳೇದು, ಒಂದು ಡ್ರೀಮ್ ಇರುತ್ತೆ ಎಲ್ರಿಗೂ ಕೂಡ. ನಮ್ಮ ತಮ್ಮನ ಒಂದು ಡ್ರೀಮ್ ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. ಬಟ್ ರೈಟ್ ಕಾರ್ ತಗೊಳ್ಬೇಕು, ಅದು ಇಂಪಾರ್ಟೆಂಟ್. ಯಾಕೆ ಏನಿದು ಮೊಬೈಲ್ ತರ ಅಲ್ಲ, ಇವತ್ತು ನೋಡ್ಬಿಟ್ಟು ನಾಳೆ ತಗೊಂಡಂಗಲ್ಲ. ಹೌದು, ಮೊಬೈಲಿಗೂ ನಾವು ತುಂಬಾ ಲೈಕ್ಸ್ ಮಾಡ್ತೀವಿ. ಮೊಬೈಲ್ ತಗೊಳ್ಳೋದಿದ್ರು ಕೂಡ ತುಂಬಾ ವಿಡಿಯೋಸ್ ನೋಡಿ 30,000 ತಗೊಳಿದ್ರು ತುಂಬ. ಬಟ್ ಕಾರ್ ತಗೊಳ್ಳೋದಂದ್ರೆ ಹೌದು ಒಂದು ದೊಡ್ಡ ಸಾಹಸನ ಅಂತ ಹೇಳ್ಬೋದು. ಸಾಹಸನೇ, ದೊಡ್ಡ ಡಿಸಿಷನ್. ಅದೇ ಯಾವ ಫೀಚರ್, ಏನ್ ಬೇಕು, ಏನಿರುತ್ತೆ, ಪೆಟ್ರೋಲ್ ಕಾರ, ಡೀಸೆಲ್ ಕಾರ, ಇವಿ ಕಾರ ಅಂತ ಬರುತ್ತೆ. ಸೊ ನಾವು ಬೆಂಗಳೂರಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು 45 ಕಿಲೋಮೀಟರ್ ದೂರ ಇದೀವಿ ಬೆಂಗಳೂರಿಂದ. ಬೆಂಗಳೂರಿಗೆ ಹೋಗ್ತೀವಿ. ಸೊ ಮೈಸೂರು ರೋಡ್ ರೀಚ್ ಆದ್ಮೇಲೆ ಅಲ್ಲಿರುವಂತ ಶೋರೂಮ್ ಗಳನ್ನೆಲ್ಲ ವಿಸಿಟ್ ಮಾಡ್ತೀವಿ. ಮಾರುತಿ ಶೋರೂಮ್ ಆಗಿರ್ಬೋದು, ಟಾಟಾ ಶೋರೂಮ್, ಒಂದು ಲಿಸ್ಟ್ ಇದೆ. ಆಲ್ರೆಡಿ ರಿಸರ್ಚ್ ಮಾಡಿರ್ತೀಯಲ್ಲ? ಸ್ವಲ್ಪ ರಿಸರ್ಚ್ ಮಾಡಿದ್ದೇನೆ. ನೀವು ಕೂಡ ಹೇಳಿ, ಮಾರ್ಕೆಟ್ ಅಲ್ಲಿ ತುಂಬಾ ಇದೆ, ನನ್ಗೆ ಗೊತ್ತಿಲ್ಲ ಏನೋ. ಸ್ವಲ್ಪ ರಿಸರ್ಚ್ ಮಾಡಿದ್ದೇನೆ ಬಜೆಟ್ ಅಲ್ಲಿ. ಓಕೆ, ನೋಡೋಣ. ಅಲ್ಲಿ ಹೋಗಿ ಅಲ್ಲೂ ಕೂಡ ಶೋರೂಮ್ ಅವ್ರ ಜೊತೆ ಮಾತಾಡೋಣ, ಯಾವ ತರ ನಮಗೆ ಗೈಡ್ ಮಾಡ್ತಾರೆ ಅಂತ. ಸೊ ನೀವು ಈ ಜರ್ನಿನ ಕಂಟಿನ್ಯೂ ನೋಡಿ. ಮೇ ಬಿ 2-3 ತಿಂಗಳು ಪ್ರೊಸೆಸ್ ಅನ್ಕೋತೀನಿ ನಾನು, ಕಾರ್ ತಗೊಳ್ಳೋದಂದ್ರೆ. ಎಲ್ಲ ಡೆಲಿವರಿ ಬರ್ಬೇಕು ಅಂದ್ರೆ ಡಿಸೆಂಬರ್ ಒಳಗಡೆ ಪಂಕಜ್ ಒಂದು ಕಾರ್ ಪರ್ಚೇಸಿಂಗ್ ಕಂಪ್ಲೀಟ್ ಆಗಿರುತ್ತೆ. ಯಾವ ಕಾರು ಅನ್ನೋದು ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಈ ಜರ್ನಿಯಲ್ಲಿ ನಿಮ್ಮ ಸಹಾಯ, ನಮ್ಗೆ ಕಂಟಿನ್ಯೂಸ್ ಸಜೆಷನ್ಸ್, ಅದು ಇಂಪಾರ್ಟೆಂಟ್. ಮತ್ತೆ ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಕಾರ್ ಎಕ್ಸ್ಪರ್ಟ್ಸ್ ಯಾರಾದ್ರೂ ಇದ್ರೇನು ಕೂಡ ಕಮೆಂಟ್ ಮಾಡಬಹುದು, ನಮ್ಗೆ ಸಜೆಷನ್ ಕೊಡಬಹುದು. ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಏನಾದ್ರೂ ಕಾರ್ ಪರ್ಚೇಸಿಂಗ್ ನೋಡ್ತಾ ಇದ್ದೀರಾ, ಯಾವ ಕಾರ್ ಆಲ್ರೆಡಿ ಆ ಪ್ರೊಸೆಸ್ ಅಲ್ಲಿ ಇದ್ದೀರಾ, ಅಥವಾ ನೋಡ್ತಾ ಇದೀರಾ ಯಾರಾದ್ರೂ ಈ ತರ ರಿಯಲಿಸ್ಟಿಕ್ ವಿಡಿಯೋ ಮಾಡ್ತಾ ಇದಾರೆ ಅಂದ್ಮೇಲೆ, ನಾವು ಖಂಡಿತ ಮಾಡ್ತಾ ಇದೀವಿ, ಗ್ರೌಂಡ್ ರಿಯಾಲಿಟಿ ತೋರಿಸ್ತಾ ಇದೀವಿ. ಯಾಕಂದ್ರೆ ನಾವು ನೋಡ್ಬೋದು, ಗೂಗಲ್ ಅಲ್ಲಿ ಆಯ್ತು, ಯೂಟ್ಯೂಬ್ ಅಲ್ಲಿ ಆಯ್ತು, 1000 ವಿಡಿಯೋ ನೋಡ್ತೀವಿ, ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ಹೌದು ಅಲ್ವಾ? ಶೋರೂಮ್ ಅಲ್ಲಿ ಏನ್ ಪ್ರೈಸಿಂಗ್ ಇದೆ, ಡಿಸ್ಕೌಂಟ್ಸ್ ಏನಿದೆ, ಬನ್ನಿ ಈಗ ಡೈರೆಕ್ಟ್ ಅಲ್ಲಿ ಶೋರೂಮ್ ಅಲ್ಲಿ ಮೀಟ್ ಆಗೋಣ. ಬೆಂಗಳೂರು ಒಂದಕ್ಕಿಂತ ಒಂದು ಕಾರ್ಗಳು ಹೋಗ್ತಾ ಇವೆ. ಸೊ ಯಾವ ಕಾರ್ ಜಾಸ್ತಿ ಕಾಣುತ್ತೋ ಅವೇ ತಗೊಂಡ್ಬಿಡೋದು. ಹಾಗೆ ಮಾಡೋಣ. ಇದು ಬಂದ್ರೆ ಬೆಂಗಳೂರು ಬಂತು ಅಂತ ಅರ್ಥ. ಹೆಂಗೈತೆ ನೋಡ್ಲಾ? ಇದೇನಾ? ಎಬ್ಸ್ಬಿಡು. ಏನಪ್ಪ, ಟಾಟಾ ಮೋಟರ್ಸ್ ಫೈನಲಿ ಬಂದ್ವಿ. ಸೊ ಒಳಗಡೆ ಹೋಗಿ ಏನ್ ಕೇಳ್ಬೇಕು ಏನು ಗೊತ್ತಿಲ್ಲ, ಗೊತ್ತಿಲ್ಲ. ಹಿಂದೆ ಮುಂದೆ ತಲೆ ಬುಡ ಏನೋ ಗೊತ್ತಿಲ್ಲ. ಹೋಗೋದು ಕಾರ್ ತಗೊಳ್ಳಿ, ಬನ್ನಿ. ಸೊ ನಮ್ಮ ಜೊತೆ ಇದ್ದಾರೆ ಟಾಟಾ ಶೋರೂಮಿನ ಸರ್. ತಮ್ಮ ಹೆಸರು? ಚಂದನ್ ಅಂತ ಸರ್. ಓಕೆ. ಸೊ ಚಂದನ್ ಅವರು ನಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಬಜೆಟ್ ಅಲ್ಲಿ ಬರುವಂತ ಕಾರ್ಗಳು ಸರ್, ಬಜೆಟ್ ವೈಸ್ ಅಂತಲ್ಲ, ನಿಮ್ಗೆ ಏನಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಬರ್ತಾ ಇರೋ ಟಾಟಾಗೆ ಸೇಫ್ಟಿ ನೋಡ್ಕೊಂಡು, ಸೇಫ್ಟಿ ವೈಸ್ ನೋಡ್ಕೊಂಡ್ ಬರ್ತೀರಾ ಅಂದ್ರೆ ಟಾಟಾ ಬಂದು ಎ ಕ್ವಾಲಿಟಿ. ಮೋರ್ ಓವರ್ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರ್. ನಿಮ್ಗೆ ಏನಂತಾನೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಅಂತ ನಿಮ್ಗೆ ಒಂದು ಮಹೇಂದ್ರ ಬಿಟ್ಟೆ ಟಾಟಾ, ವಿ ಬೋತ್ ಆರ್ ಡೂಯಿಂಗ್ ಬೆಸ್ಟ್. ಇನ್ ಸೆಗ್ಮೆಂಟ್ಸ್ ಗಾಗಿರ್ಲಿ ಆ ತರ ನೋಡ್ತೀರಾ ಅಂತಂದ್ರೆ ಎಲ್ಲದ್ರಲ್ಲೂ ನಿಮ್ಗೆ ಜಾಸ್ತಿ ಬರುತ್ತೆ. ನಿಮ್ಗೆ ಇವಾಗ ಮುಂಚೆ ಎಲ್ಲ ಮಾರುತಿ ಇತ್ತು, ಮಾರುತಿನ ಕಾನ್ಕರ್ಡ್ ಮಾಡ್ಬಿಟ್ಟಿದೀವಿ.
ಟಾಟಾ ಮತ್ತೆ ಮಹೇಂದ್ರ ಸೇರಿ ನಿಮ್ಗೆ ಏನಂತಾನೆ ನಮ್ಮ ಹತ್ರ 8 ವೆಹಿಕಲ್ಸ್ ಇದೆ. ಫಸ್ಟ್ ಬಂದು ಸ್ಟಾರ್ಟಿಂಗ್ ಎಂಟ್ರಿ ಲೆವೆಲ್ ಅಂತಾನೆ ಟಿಯಾಗೋ ಆದ್ಮೇಲೆ ನಿಮ್ಗೆ ಅದೇ ತರ ಹ್ಯಾಚ್ ಬ್ಯಾಕ್ ಅಲ್ಲಿ ಒಂದು ನೋಡ್ತೀರಾ ಅಂತಾನೆ ನಮ್ಮ ಹತ್ರ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಅಂತ ಆಲ್ಟ್ರೋಸ್ ಒಂದಿದೆ. ಅದಾದ್ಮೇಲೆ ಲೈಕ್ ಎಂಟ್ರಿ ಲೆವೆಲ್ SUV ಕ್ಯಾಟಗರಿ ನೋಡ್ತೀರಾ ಅಂದ್ರೆ ಪಂಚ್ ಬರುತ್ತೆ, ನೆಕ್ಸಾನ್ ಬರುತ್ತೆ, ಇದು ಕೂಪೆ SUV ನಿಮ್ಗೆ. ಆಮೇಲೆ ಮಿಡ್ ಸೈಜ್ SUV ನೋಡ್ತೀರಾ ಅಂದ್ರೆ ಸಿಯಾರಾ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಪ್ರಾಪರ್ SUVs ಬೇಕು ಅಂತಂದ್ರೆ ನಮ್ಮ ಹತ್ರ ಹ್ಯಾರಿಯರ್ ಮತ್ತೆ ಸಫಾರಿ ಇದೆ. ಟಿಗೋರ್ ಮಾಡಲ್ ಇದೆ ಸರ್, ಅದು ನಿಮ್ಗೆ ಸೆಡಾನ್ ಸೆಗ್ಮೆಂಟ್ ಸೆಡನ್ ಇರೋದು ಅದೊಂದೇ ಅಲ್ಲ, ಅದೊಂದೇ ಸರ್. ಟಾಟಾದಲ್ಲಿ. ನಿಮ್ಗೆ ಈಗ ಯಾವ್ದು ರಿಸರ್ಚ್ ಮಾಡುವ 2 ತಿಂಗಳಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನೋಡಿ ನಿಮ್ಗೆ ಪ್ರೈಸ್ ಪಾಯಿಂಟ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಯಾವ ತರ ಬೇಕು ಅಂತ ನೀವು ನೋಡಿ. ಯಾಕಂದ್ರೆ ನೀವು ಜಾಸ್ತಿ ವೆಹಿಕಲ್ ನ ನೀವು ಡ್ರೈವ್ ಮಾಡೋದು. ನಾವು ನಿಮ್ಗೆ ಏನಂತಂದ್ರೆ ಜಸ್ಟ್ ನಿಮ್ಗೆ ಸಜೆಷನ್ ಕೊಡಬಹುದು. ನಿಮ್ಗೆ ಮಾಡೆಲ್ ಅಲ್ಲಿ ನಾವು ನಿಮ್ಗೆ ಹೇಳ್ಬೋದು, ಸರ್ ಈ ಫೀಚರ್ಸ್ ನಿಮ್ಗೆ ರಿಕ್ವೈರ್ಡ್ ಇರುತ್ತೆ, ಈ ಫೀಚರ್ಸ್ ಇದು ಬೇಕು ನಿಮ್ಗೆ ಅಂತ ಉಂಟು. ಬಟ್ ನೀವು ಜಾಸ್ತಿ ಡ್ರೈವ್ ಮಾಡೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ನೋಡಿ ಅಂತೆ. ನಿಮ್ಗೆ ಟಿಯಾಗೋನು ತೋರಿಸ್ತೀನಿ. ಟಿಯಾಗೋ ಅಲ್ಲಿ ನೋಡಿದೆ, ಅದು ಒಳಗಡೆ ಇತ್ತಲ್ವಾ? ಇಲ್ಲಿ ನಿಮ್ಗೆ ಆಲ್ಟ್ರೋಸ್ ಇದೆ. ಇದು ಅಲ್ಟ್ರೋಸ್ ಇದೆ. ಪಂಚ್ ಮೋಸ್ಟ್ಲಿ ಒಂದು ಡ್ರೈವ್ ಹೋಗಿರ್ಬೇಕು, ಬಂದ ತಕ್ಷಣ ನಿಮ್ಗೆ ಅದನ್ನು ತೋರಿಸ್ತೀನಿ. ಓಕೆ. ಆಲ್ಟ್ರೋಸ್ ಅಲ್ಲಿ ಏನಂತಾನೆ ನಿಮ್ಗೆ ಲೆಗ್ ರೂಮ್ ಜಾಸ್ತಿ, ಓಕೆ, ಲೆಗ್ ರೂಮ್ ಜಾಸ್ತಿ, ಕಂಫರ್ಟ್ ಜಾಸ್ತಿ ನಿಮ್ಗೆ ಆಲ್ಟ್ರೋಸ್ ಅಲ್ಲಿ. ಓಕೆ. ಆಲ್ಟ್ರೋಸ್ ಇದು ಟಾಪ್ ಎಂಡ್, ಇದು ಟಾಪ್ ಎಂಡ್. ಫ್ಲಾಶಿ ಡೋರ್ ಹ್ಯಾಂಡಲ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಮ್ಯಾನ್ಯಲ್ ನೋಡ್ತಾ ಇರೋದು ಆಟೋಮೆಟಿಕ್ ಸರ್? ಮ್ಯಾನ್ಯಲ್. ಇದು ಆಟೋಮೆಟಿಕ್, ಇದು ಆಟೋಮೆಟಿಕ್. ಓಕೆ. ಕಂಪ್ಯಾರಿಟಿವ್ಲಿ ಟಿಯಾಗೋಗಿಂತ ನಿಮ್ಗೆ ಇದರಲ್ಲಿ ಲೆಗ್ ಸ್ಪೇಸ್, ಸಪೋರ್ಟ್ ಎಲ್ಲ ನಿಮ್ಗೆ ಜಾಸ್ತಿ ಬರುತ್ತೆ ನಿಮ್ಗೆ ಇದರಲ್ಲಿ. ಸ್ಲೈಡಬಲ್ ಆರ್ಮ್ರೆಸ್ಟ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ. ನಿಮ್ಗೆ ಹೆಂಗ್ ಕಂಫರ್ಟಬಲ್ ಅದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ. ಎಕ್ಸ್ಟ್ರಾ ನಿಮ್ಗೆ ಎಕ್ಸ್ಟೆಂಡೆಡ್ ಟೈ ಸಪೋರ್ಟ್ಸ್ ಬರುತ್ತೆ ನಿಮ್ಗೆ. ಟೈ ಸಪೋರ್ಟ್ಸ್ ಇದು. ಯಾಕೆ ಅಂತಾನೆ ನಿಮ್ಗೆ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಏನಂತಾನೆ ನಿಮ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈ ಬರುತ್ತೆ ನಿಮ್ಗೆ. ಅವಾಗ ಏನಂತಂದ್ರೆ ಕಂಫರ್ಟ್ ಜಾಸ್ತಿ ಬರುತ್ತೆ. ಪ್ಲಸ್ ನಿಮ್ಗೆ ಇಲ್ಲಿ ಲೆಗ್ ಹತ್ರ ನಿಮ್ಗೆ ಏನ್ ಸ್ಟ್ರೈನ್ ಬರಲ್ಲ, ಆತರ ಯೂಸ್ ಆಗುತ್ತೆ ನಿಮ್ಗೆ ಇದರಲ್ಲಿ. 2 ಸ್ಟ್ರೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. 2 ಸ್ಟ್ರೋಕ್ ಸ್ಟೇರಿಂಗ್ ವೀಲ್ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು ನೀವು. ಏನಂತ ನೀವು ಅಲ್ಲೂ ಕೈ ಹಿಡಿಬಹುದು, ಇಲ್ಲಾಂದ್ರೆ ಇಲ್ಲೂ ಯೂಸ್ ಮಾಡ್ಬೋದು, ನೀವು ಆ ಕಡೆನೂ ಯೂಸ್ ಮಾಡ್ಬೋದು. 3 ಪರ್ಸನ್ ಕಂಫರ್ಟಬಲ್ ಕುತ್ಕೋಬಹುದು. 3 ಪರ್ಸನ್ಸ್ ಅಂತಂದ್ರೆ ಒಂದ್ ಸ್ವಲ್ಪ ಅಡ್ಜಸ್ಟಬಲ್ ಮಾಡ್ಕೊಳ್ಳೇಬೇಕು ಸರ್. ಇಬ್ರು ಆರಾಮ್ ಕಂಫರ್ಟಬಲ್ ಅಂತ ಅಂದ್ರೆ ಇಬ್ರೇ ಕಂಫರ್ಟ್ ಬೆಸ್ಟ್. ಅದು ಏನಂತಂದ್ರೆ 3 ಜನ ಕುಂಡ್ರಸ್ಕೊಂತೀರಾ ಅಂದ್ರೆ ಒಂದ್ ಸ್ವಲ್ಪ ಕಂಫರ್ಟ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಸರ್ ಮೈಲೇಜ್ ವೈಸ್ ನೋಡ್ತೀರಾ ಅಂತಂದ್ರೆ ಟಿಯಾಗೋ 18 to 19 ಬರುತ್ತೆ ಸಿಟಿನಲ್ಲಿ, ಆಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕ್. ನಿಮ್ಗೆ ಹೈವೇನಲ್ಲಿ 21-22 ವರೆಗೂ ಬರುತ್ತೆ. ನಿಮ್ಗೆ ನೋಡಿ ಪಂಚ್ ಹೋಗ್ತೀರಾ ಅಂದ್ರೆ 15 to 16, ಡಿಪೆಂಡ್ಸ್ ಆನ್ ನಿಮ್ ಡ್ರೈವಿಂಗ್ ಸ್ಟೈಲ್. ಸರ್ ನೋಡಿ, ಇವಾಗ ಪಂಚ್ ಬಂದು ನಮ್ಮ ಹತ್ರ ಟಾಪ್ ಸೆಲ್ಲಿಂಗ್ ವೆಹಿಕಲ್. ಪಂಚ್ ನೆಕ್ಸಾನ್ 2 ನಿಮ್ಗೆ ಟಾಪ್ ಸೆಲ್ಲಿಂಗ್ ವೆಹಿಕಲ್. ಪಂಚ್ಗೆ ವೇಟಿಂಗ್ ಪೀರಿಯಡ್ ಇದೆ, ಮಿನಿಮಮ್ ಅಂತ ನಿಮ್ಗೆ 3 to 4 months ಇದೆ. ಟಿಯಾಗೋ ಏನಾಗುತ್ತೆ ಆನ್ ರೋಡ್ ಟಾಪ್ ಎಂಡ್? ಸರ್ ಟಾಪ್ ಎಂಡ್ ನಿಮ್ಗೆ 9 lakhs ಆನ್ ರೋಡ್ ಬಂದ್ಬಿಡುತ್ತೆ. 9 lakhs ಕವರ್ ಆಗೋಗುತ್ತೆ. ಇದು ಕಂಪ್ಲೀಟ್ ಟಾಪ್ ಎಂಡ್. ಕ್ರಿಯೇಟಿವ್ ಪ್ಲಸ್ ಅಂತ ವೇರಿಯಂಟ್ ಇದು. ಡುವಲ್ ಟೋನ್ ಫಿನಿಶಿಂಗ್ ಬರುತ್ತೆ, LED ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಫಂಕ್ಷನ್ ಫಾಗ್ ಲ್ಯಾಂಪ್ಸ್ ಬರುತ್ತೆ ಕೆಳಗಡೆ, 15 inches ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಜೊತೆಗೆ ನಿಮ್ಗೆ ಟಿಯಾಗೋನಲ್ಲಿ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್, ಆ ತರ ಫೀಚರ್ಸ್ ಬರುತ್ತೆ. ಪ್ಲಸ್ ಈ ಗಾಡಿನಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲೂ 6 ಏರ್ ಬ್ಯಾಗ್ಸ್ ಇದೆ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಇದೆ. 360 ಬಂದ್ಬರುತ್ತಲ್ಲ 360 ಕ್ಯಾಮ್ರಾ. ಕೂತ್ಕೊಳ್ಳಿ, ನಾನು ಒಳಗೆ ತೋರಿಸ್ತೀನಿ. ಹೌದು ಸರ್, ಪೆಟ್ರೋಲ್ ಆಟೋಮೆಟಿಕ್ ಇದು. ಸರ್ ಸ್ಟಾರ್ಟ್ ಮಾಡೋಣ, ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ನಿಮಿಷ ಸರ್. ಹಾ, ಇನ್ನೊಂದ್ಸಲಿ ಬ್ರೇಕ್ ಹಿಡೀರಿ ಸರ್, ಪ್ರೆಸ್ ಮಾಡಿ. ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು ಅಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಇದ್ರಲ್ಲಿ ನಿಮ್ಗೆ ಇಲ್ಲಿ ಬರ್ತಾರ ನಿಮ್ಗೆ 360 ಸ್ವಲ್ಪ ಬಂದ್ ಮಾಡಿ. 360 ವ್ಯೂ ಕ್ಯಾಮ್ರಾ ಬಂದಿರೋದು ನಿಮ್ಗೆ ಇದರಲ್ಲಿ. ಓಕೆ. ಇದು ಬಂದು ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ, ರೇರ್ ವ್ಯೂ, ರೈಟ್ ಸೈಡ್ ವ್ಯೂ, ಲೆಫ್ಟ್ ಸೈಡ್. ಇದು 3D ವ್ಯೂ. ಓಕೆ. 360 ಡಿಗ್ರಿ ಕ್ಯಾಮ್ರಾ ಇದೆ ಸರ್. ಮೋರ್ ಓವರ್ ನಿಮ್ಗೆ ಏನಂತಂದ್ರೆ 360 ಡಿಗ್ರಿ ಕ್ಯಾಮ್ರಾನಲ್ಲಿ ನಮ್ದ್ರಲ್ಲೇ ಸಿಕ್ಕಾಪಟ್ಟೆ ಕ್ಲಾರಿಟಿ ಚೆನ್ನಾಗಿರುತ್ತೆ ನಿಮ್ಗೆ. ಯಾಕಂದ್ರೆ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಮೋರ್ ಓವರ್ ಏನಂತಂದ್ರೆ ಇವಾಗ ನ್ಯೂ ಲರ್ನರ್ಸ್ ಇರ್ತಾರೆ ಸರ್, ಅವ್ರಿಗೆ 360 ಡಿಗ್ರಿ ಕ್ಯಾಮ್ರಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ ಏನಿದೆ. ಮೋರ್ ಓವರ್ ಅದು ಬಿಟ್ಟು ನಿಮ್ಗೆ ಏನಂತಂದ್ರೆ 360 ಡಿಗ್ರಿ ಕ್ಯಾಮ್ರಾ ಜೊತೆ ನಮ್ದ್ರಲ್ಲಿ
ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ವ್ಯೂ ಅಂತ ಕರಿತೀವಿ. ರೈಟ್ ಇಂಡಿಕೇಟರ್ ರೈಟ್ ಸೈಡ್ ವ್ಯೂ. ಇದ್ ನೋಡಿ ನಿಮ್ಗೆ ಏನಂತಂದ್ರೆ ಕಂಪ್ಲೀಟ್ Blind ವ್ಯೂ spot. ಗೊತ್ತಾಗುತ್ತೆ, ಬ್ಲೈಂಡ್ ಸ್ಪಾಟ್ ಗೊತ್ತಾಗುತ್ತೆ. ಕಲ್ಲಿದೆ, ಒಂದ್ಸಲ ಹೊಂಡ ಇರುತ್ತೆ, ತಗ್ಗಿರುತ್ತೆ, ಅದೆಲ್ಲ. ಸರ್ ಇವಾಗ ನೋಡಿ ಯೂ ಟರ್ನ್ ಆಗ್ತಾ ಇರ್ತೀರಾ, ಅಲ್ಲಿ ಕಾರ್ನರ್ ಅಲ್ಲಿ ಏನೋ ಇರುತ್ತೆ, ನೀವು ಇಂಡಿಕೇಟರ್ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪಾಸ್ ಆಗುತ್ತೋ ಇಲ್ವಾ ಅಂತ ಒಂದು ಐಡಿಯಾ ಬರುತ್ತೆ. ಜಡ್ಜ್ ಮಾಡೋವಂಥದ್ದು ನಿಮ್ಗೆ ಗೊತ್ತಾಗೋಗುತ್ತೆ. ಇಂಡಿಕೇಟರ್ ಹಾಕಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದು. ಆಟೋಮೆಟಿಕ್ ಬಂದ್ಬಿಡುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ಇದರಲ್ಲಿ ಆಟೋ ರೇಂಜ್ ಸೆನ್ಸರಿಂಗ್ ವೈಪರ್ಸ್, ಆಟೋ ಹೆಡ್ ಲ್ಯಾಂಪ್ಸ್. ಇವಾಗ ನಾನು ಆಟೋ ಇಕ್ಕಿದ್ದೀನಿ, ಅದಕ್ಕೆ ಹೆಡ್ ಲ್ಯಾಂಪ್ಸ್ ಆಕ್ಟಿವೇಟ್ ಆಗಿದೆ. ನಾನು ಇದನ್ನ ಗಾಡಿ ಆಚೆ ತಗೊಂಡಿದ ತಕ್ಷಣ ಹೆಡ್ ಲ್ಯಾಂಪ್ಸ್ ಆಫ್ ಆಗೋಗುತ್ತೆ. ಅದು ಪಂಚ್ ಯಾವ ವೇರಿಯಂಟ್ ಅದು? ಮಿಡ್ ವೇರಿಯಂಟ್, ಟಾಪ್ ಎಂಡ್. ಟಾಪ್ ಎಂಡ್ ಅದು. ಅದೆಷ್ಟಾಗುತ್ತೆ ಆನ್ ರೋಡ್? 12 ಚೇಂಜ್ ಇದೆ ಸರ್. 12 ಚೇಂಜ್. ಬಜೆಟ್ ಜಾಸ್ತಿ ಆಯ್ತು. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. 90 ಡಿಗ್ರಿ. ಓಕೆ, ಗೊತ್ತಾಯ್ತು. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ಟೈರ್ ಸೈಜ್ ಸ್ವಲ್ಪ ದೊಡ್ಡದಿದೆ ಅಲ್ಲ, ಅದ್ರ 60 ಇಂಚಸ್ ಸರ್ ಇದು. 16 ಇಂಚಸ್. ನಿಮ್ಗೆ ಇದ್ರಲ್ಲೂ ಅಷ್ಟೇ LED DRLs ಬರುತ್ತೆ, LED ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಫಂಕ್ಷನ್, ಫಾಗ್ ಲ್ಯಾಂಪ್ಸ್. ಸೇಮ್ ಇದ್ರಲ್ಲೂ 360 ಡಿಗ್ರಿ ಕ್ಯಾಮ್ರಾ. ಓಕೆ. ಸನ್ ರೂಫ್ ಬಂದಿರುತ್ತೆ ನಿಮ್ಗೆ ಇದ್ರಲ್ಲೂ. ಸನ್ ರೂಫ್ ಇದೆ ಇದರಲ್ಲಿ. ಟಿಯಾಗೋನಲ್ಲಿ ಸನ್ ರೂಫ್ ಇಲ್ಲ. ಟಿಯಾಗೋನಲ್ಲಿ ಸನ್ ರೂಫ್ ಇಲ್ಲ. ಮೋರ್ ಓವರ್ ಪಂಚಲ್ಲಿ ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ. ಹಿಂದೆಗಡೆ ಕನೆಕ್ಟಿವ್ ಟೇಲ್ ಲ್ಯಾಂಪ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ ಸರ್ ನಿಮ್ಗೆ ಬೂಟ್ ಸ್ಪೇಸ್ ಬಂದು ಅರೌಂಡ್ 321 ಲೀಟರ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸ್ಪೇರ್ ವೀಲ್ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಸ್ನೇಹಿತರೆ, ಶೋರೂಮಲ್ಲಿ ಆಲ್ಮೋಸ್ಟ್ 1 ರಿಂದ 2 ಗಂಟೆಗಳ ಕಾಲ ನಾವು ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸ್ಗಳನ್ನು ನೋಡಿದ್ವಿ. ಸೊ ಒಂಥರ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ನೋಡ್ತಿದ್ದಂಗೆ ಅವರು ಎಕ್ಸ್ಪ್ಲೇನ್ ತುಂಬ ನೀಟಾಗಿ ಮಾಡ್ತಾಯಿದ್ರು. ಬಜೆಟ್ಟು ಕೂಡ ನಮ್ಮ ರೇಂಜಲ್ಲಿ 10 ಲಕ್ಷದಲ್ಲಿ ಟಿಯಾಗೋ ಆಯಿತು, ಪಂಚ್ ಮಿಡ್ ವೇರಿಯಂಟು ಎಲ್ಲ ಕೂಡ ಬರ್ತಾಯಿತ್ತು. ಫೀಚರ್ಸ್ ನೋಡೋಕ್ಕೋದ್ರೆ ಟಾಟಾದು ತುಂಬ ಅಪ್ಗ್ರೇಡ್ ಆಗಿದ್ದಾರೆ ಅಂತ ಡೆಫಿನೆಟಾಗಿ ಹೇಳ್ಬೋದು. ಸ್ಮಾಲ್ ಮೈನ್ಯೂಟ್ ಫೀಚರ್ಸ್ ಬಗ್ಗೆ ಕೂಡ ತುಂಬ ಕಾಳಜಿ ವಹಿಸಿ ಟಾಟಾದವರು ಬಿಲ್ಡ್ ಮಾಡಿದ್ದಾರೆ. ಅದೆಲ್ಲ ತುಂಬ ಇಂಪ್ರೆಸ್ ಆಗಿತ್ತು. ಬಟ್ ಯಾವುದನ್ನು ಡಿಸಿಷನ್ ತೊಗೊಳ್ಳೋ ಸ್ಟೇಜಲ್ಲಿ ನಾವು ಇರಲಿಲ್ಲ. ಯಾಕೆಂದರೆ ಯಾವುದೇ ಶೋರೂಮ್ ಹೋದರೂ ನಮ್ಮದೇ ಕಾರು ಬೆಸ್ಟ್ ಅಂತ ಎಲ್ಲರೂ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಯಾವುದೂ ನಾವು ಆದಷ್ಟು ಬೇಗ ನಿರ್ಧಾರ ತೊಗೊಳ್ಳೋ ಸ್ಟೇಜಲ್ಲಿಲ್ಲ. ಆ್ಯಂಡ್ ನಂಬುವ ಒಂದು ಮೈಂಡಲ್ಲೂ ಇಲ್ಲ ಈಗ. ಯಾಕೆಂದರೆ 10 ಲಕ್ಷ ಒಂದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಇನ್ನೂ ಮಾರ್ಕೆಟ್ನ ರಿಸರ್ಚ್ ಮಾಡ್ತೀವಿ, ಟೆಸ್ಟ್ ಡ್ರೈವ್ ಆಗಿರ್ಬೋದು, ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡ್ತೀವಿ ಸ್ನೇಹಿತರೆ. ಆ್ಯಂಡ್ ನಾವು ಸಪ್ರೇಟ್ ಕಂಟೆಂಟ್ ಕೂಡ ಮಾಡ್ತಾಯಿದ್ದೀವಿ ಈ ಟಾಟಾ ಟಿಯಾಗೋ ಆ್ಯಂಡ್ ಟಾಟಾ ಪಂಚ್ದು. ಯಾಕೆಂದರೆ ಫುಲ್ ಡಿಟೇಲ್ಡ್ ರಿವ್ಯೂ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅವರು. ನೀವೇನಾದರೂ ಟಾಟಾ ಟಿಯಾಗೋದು ಲೇಟೆಸ್ಟ್ ಮಾಡೆಲ್ ಅಥವಾ ಪಂಚ್ದು ಲೇಟೆಸ್ಟ್ ಮಾಡೆಲ್ ಫೀಚರ್ ಬಗ್ಗೆ ತಿಳ್ಕೊಬೇಕಂದ್ರೆ ಖಂಡಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಆ ವಿಡಿಯೋಗಳನ್ನು ನಾವು ರಿಲೀಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಜೊತೆಗೆ ನಿಮ್ಮೆಲ್ಲರ ಒಂದು ಎಕ್ಸ್ಪರ್ಟೀಸ್ ಕೂಡ ನಮಗೆ ಖಂಡಿತವಾಗಿ ಈ ಟೈಮಲ್ಲಿ ಬೇಕು. 10 ಲಕ್ಷ ಕೊಟ್ಟು ಟಾಟಾ ಟಿಯಾಗೋ ತೊಗೊಳ್ಳೋದು ಬೆಟ್ರಾ, ಅಥವಾ 12 ಲಕ್ಷ ಕೊಟ್ಟು ಪಂಚ್ ತೊಗೊಳ್ಳೋದು ಬೆಟ್ರಾ, ಅಥವಾ ಬೇರೆ ಕಂಪನಿಗೆ ಹೋಗೋದು ಬೆಟ್ರಾ? ಸೊ ಅಂಥ ಕಾರ್ಗಳು ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ನಮಗೆ ತಿಳಿಸಿ ಸ್ನೇಹಿತರೆ. ಸೊ ಇದು ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಈ ಕಾರ್ ಭೇಟೆ, ಕಾರ್ ಶೋಧನೆ ಮುಂದುವರಿಯುತ್ತೆ. ಸೊ ಹೇಳಿ 10 ಇಲ್ಲ 11 ಲಕ್ಷದ ಒಳಗಡೆ ಯಾವ ಕಾರ್ ಖರೀದಿ ಮಾಡ್ಬೋದು ಅನ್ನೋದು ತಿಳಿಸಿ ಸ್ನೇಹಿತರೆ. ಫೈನಲ್ ಆಗಿ ಹೋಗಿ ಬಂದ್ವಿ, ಟಾಟಾ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಒಂದು ಕ್ಲಾರಿಟಿ ಕೊಟ್ಟರು ಹಂತಕ್ಕೆ. ನೋಡೋಣ ಟಾಟಾ ನೆಕ್ಸ್ಟ್ ಆಪ್ಷನ್ಸ್ ಇದಾವೆ, ಅದು ಕೂಡ ಹೇಳಿದ್ರು ಅವರು. ನೋಡಿ ಏನು ಡಿಫ್ರೆನ್ಸ್ ಅಂತ ಹೇಳಿ. ಸೊ ಕೊಟೇಶನ್ ಕೊಟ್ಟಿದ್ದಾರೆ. ಎಸ್, ನೆಕ್ಸ್ಟ್ ಹೋಗೋಣ, ಮಾರುತಿ ಹೋಗೋಣ, ಯಾವ್ದು ಹೋಗೋಣ ನೋಡೋಣ ನೆಕ್ಸ್ಟ್ ಈಗ ಏನು ಹೇಳ್ತೀವಿ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.